ಕಾಂಗ್ರೆಸ್ಸು ಮತ್ತಿತರೆ ಬಿ ಜೆ ಪಿಯ ವೈಚಾರಿಕ ವಿರೋಧಿಗಳು ಹಲವಾರು ಟೂಲ್ ಕಿಟ್ ರಾಜಕಾರಣವನ್ನು ಮಾಡಿರೋದು ಈಗಾಗಲೇ ವಾಸ್ತವಿಕವಾಗಿ ಅನುಭವಕ್ಕೆ ಬಂದಿರತಕ್ಕಂಥ ಸತ್ಯ. ಇಂಟಾಲರೆನ್ಸ್ ಅನ್ನುವಂಥ ಒಂದು ಪದ ಪ್ರಯೋಗ ಮಾಡಿದ್ರು. ಅಸಹಿಷ್ಣುತೆ, ದೇಶದಲ್ಲಿ ಇಂಟಾಲರೆನ್ಸ್ ಇದೆ ಅಂತ ಹೇಳ್ತಾನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಬಾಯಿಗೆ ಬಂದಂಗೆಲ್ಲ ಬೈತಾಯಿದ್ರು. ಅವರಿಗಿದ್ದು ಇಂಟಾಲರೆನ್ಸು ಅದೊಂದು ಟೂಲ್ ಕಿಟ್ ರಾಜಕಾರಣದ ಒಂದು ಭಾಗ. ರೋಹಿತ್ ವೇಮುಲ ಅನ್ನೋಂಥ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದು ವೈಯಕ್ತಿಕ ಕಾರಣಕ್ಕೆ. ಅದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ತಲೆಗೆ ಕಟ್ಟಿ ದಲಿತ ವಿರೋಧಿ ಎನ್ನುವಂಥ ಒಂದು ಪ್ರಯತ್ನ ಮೂಡಿಸುವಂಥ ಪ್ರಯತ್ನ ಮಾಡಿದ್ರು. ಹಾಗೆ ಭೀಮ್ ಕೋರೆಗಾಂವ್ ಪ್ರಕರಣದಲ್ಲಿ ಹೀಗೆ ಹಲವಾರು ಇನ್ಸಿಡೆಂಟ್ಗಳಲ್ಲಿ ಒಂದು ಎಕೋಸಿಸ್ಟಮ್ಮು ಬಿ ಜೆ ಪಿ ವಿರುದ್ಧ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿರುದ್ಧ ಕೆಲಸ ಮಾಡ್ತಾಯಿದೆ. ಈಗ ಮನೋರಂಜನ್ ಇನ್ನಿತರೆ ಒಂದು ತಂಡ ಸಂಸತ್ನಲ್ಲಿ ಯಾವ ರೀತಿ ಒಂದು ಚಟುವಟಿಕೆ ನಡೆಸಿದ್ರೋ ಅದ್ರ ಹಿಂದ್ಗಡೆನೂ ಒಂದು ಟೂಲ್ ಕಿಟ್ ರಾಜಕಾರಣ ಇದ್ದಂತೆ ಕಾಣುತ್ತೆ. ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಘಟನೆಯ ಹಿನ್ನೆಲೆ ಅರ್ಥ ಆಗೋಕ್ಕೆ ಮುಂಚೆನೇ ಯೂತ್ ಕಾಂಗ್ರೆಸ್ನವರು ಸಂಸದ ಪ್ರತಾಪ್ ಸಿಂಹ ಅವರ ಮನೆ ಮುಂದೆ, ಅವರ ಆಫೀಸ್ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ. ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ. ಅವರು ವಾಸ್ತವಿಕವಾಗಿ ತನಿಖೆ ನಡೆಸಿ ಅಂತ ಹೇಳಿಕೆ ಕೊಡೋದು ಸ್ವಾಭಾವಿಕ. ಈ ಘಟನೆ ಖಂಡಿಸೋದು ಸ್ವಾಭಾವಿಕ. ಈ ಘಟನೆ ಈಗ ಯಾರಿದ್ದಾರೆ ಇದರ ತನಿಖೆ ನಡೆಸಿ, ಈ ರೀತಿ ಆಗಿರ್ತಕ್ಕಂಥದ್ದು ಒಂದು ಆಘಾತಕಾರಿ ಅಂತಕ್ಕಂಥದ್ದು ಸ್ವಾಭಾವಿಕ. ಅದನ್ನು ಮೀರಿ ಅವರು ಸಂಸದರನ್ನ, ಪ್ರತಾಪ್ ಸಿಂಹ ಅವರನ್ನು ಟಾರ್ಗೆಟ್ ಮಾಡಿದ್ರು. ಇದ್ರ ಹಿಂದ್ಗಡೆ ಒಂದು ಟೂಲ್ ಕಿಟ್ ರಾಜಕಾರಣ ಇದ್ದಂತೆ ಕಾಣುತ್ತೆ. ಎರಡು ಕಾರಣಕ್ಕೆ ನನಗೆ ಅನುಮಾನ ಇದೆ. ಒಂದು, ಇತ್ತೀಚೆಗೆ ಕಾಂಗ್ರೆಸ್ನ ಸಂಸದನೊಬ್ಬನ ಮನೆಯಲ್ಲಿ ದಾಖಲೆ ಪ್ರಮಾಣದ IT ದಾಳಿಯ ವೇಳೆಯಲ್ಲಿ ದಾಖಲೆ ಪ್ರಮಾಣದ ಮೊತ್ತ ಪತ್ತೆ ಆಯಿತು. ಇನ್ನೂ ನಡೀತಾನೇ ಇದೆ. 500 ಕೋಟಿ ರೂಪಾಯಿಗೂ ಹೆಚ್ಚಿನ ಪ್ರಮಾಣದ ಆಸ್ತಿ, ಅಕ್ರಮ ಆಸ್ತಿ ಪತ್ತೆ ಆಯಿತು. 351 ಕೋಟಿ ನಗದೇ ಪತ್ತೆ ಆಯಿತು. 5 ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 3 ರಾಜ್ಯಗಳ ಚುನಾವಣೆಯಲ್ಲಿ ಜಯಬೇರಿ ಬೆಳೆಸಿತು. ಅದರ ವಿಷಯಾಂತರ ಮಾಡೋದಕ್ಕೋಸ್ಕರ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಟೂಲ್ ಕಿಟ್ ರಾಜಕಾರಣ ಮಾಡಿರುವ ಅನುಮಾನ ನನಗೆ ವ್ಯಕ್ತ ಆಗ್ತಾ ಇದೆ. ಇದ್ರ ಹಿಂದ್ಗಡೆ ಕಾಣದ ಕೈಗಳು ಎಷ್ಟಿದಾವೋ ಕಾಂಗ್ರೆಸ್ನ ಕೈಯೂ ಕೂಡ ಕೆಲಸ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ.